ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಸುರಪುರ ನಗರಸಭೆಯಿಂದ ಸುರಪುರ ಪಟ್ಟಣದಲ್ಲಿ ಹೊಸದಾಗಿ ತರಕಾರಿ ಮಾರುಕಟ್ಟೆ ಮಳಿಗೆಗಳು ನಿರ್ಮಾಣ ಮಾಡಿ ಟೆಂಡರ್ ಮೂಲಕ ತರಕಾರಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಲಾಗಿರುತ್ತೆ. ವ್ಯಾಪಾರಿಗಳು ಟೆಂಡರ್ ಮೂಲಕ ಮಳಿಗೆಗಳನ್ನು ಬಾಡಿಗೆ ಪಡೆದುಕೊಂಡು ಬಾಡಿಗೆ ಕಟ್ಟಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದಾರೆ. ಆದರೆ ಯಾವುದೇ ಬಾಡಿಗೆ ಪಡೆಯದೆ ಮತ್ತು ಬಾಡಿಗೆ ಕಟ್ಟಡದ ರಸ್ತೆಯ ಮೇಲೆ ಕಾನೂನು ಬಾಹಿರವಾಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಆದರೆ ಗಾಂಧಿ ಚೌಕ್ ಬಸ್ ನಿಲ್ದಾಣ, ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಖ್ಯ ರಸ್ತೆಯಲ್ಲಿ ಕಾನೂನು ಬಾಹಿರವಾಗಿ ತರಕಾರಿ ವ್ಯಾಪಾರ ಮಾಡಲು ಅನುಮತಿ ನೀಡಿದೆ. ಆದರೆ ತರಕಾರಿ ಮಳಿಗೆಗಳಲ್ಲಿ ತರಕಾರಿ ವ್ಯಾಪಾರ ಮಾಡುವುದಕ್ಕೆ ಹೇಗೆ ಟೆಂಡರ್ ಕರೆದಿದ್ದೀರಿ? ಅದನ್ನು ರದ್ದುಪಡಿಸಿ ಅದರಂತೆ ವ್ಯಾಪಾರಿಗಳಿಗೂ ಎಲ್ಲಿಯಾದರೂ ವ್ಯಾಪಾರ ಮಾಡೋದಕ್ಕೆ ಅನುಮತಿ ಕೊಡಿ. ವ್ಯಾಪಾರಿಗಳು ಕೂಡ ಬೀದಿಯಲ್ಲಿ ಕುಳಿತು ವ್ಯಾಪಾರ ಮಾಡುತ್ತೀವಿ. ಸದರಿ ವ್ಯಾಪಾರಿಗಳು ರೋಡಲ್ಲಿ ಕುಳಿತು ವ್ಯಾಪಾರ ಮಾಡಿದವರಿಂದ ಸರ್ಕಾರಿ ವ್ಯಾಪಾರ ಸಂಪೂರ್ಣ ಹಾಳಾಗಿರುತ್ತೆ. ವರ್ಷಕ್ಕೆ ಎಲ್ಲ ತರಕಾರಿ ವ್ಯಾಪಾರಿಗಳು ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿ ಮತ್ತು ಡೆಪಾಸಿಟ್ ಇಟ್ಟು ವ್ಯಾಪಾರ ಮಾಡ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಸುರಪುರ ನಗರಸಭೆ ಅಧಿಕಾರಿಗಳು ರೋಡ್ನಲ್ಲಿ ಕುಳಿತು ಕಾನೂನು ಬಾಹಿರವಾಗಿ ತರಕಾರಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಮೌನ ವಹಿಸಿತು ಯಾಕೆ ಎಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರು ಆದ ಬಿಎಂ ವಿಶ್ವನಾಥ್ ನಾಯಕ್ ಇವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಈ ಸಮಸ್ಯೆಯು ಪರಿಹರಿಸದೆ ಹೋದಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಾರ್ಯದ ಮುಂಭಾಗದಲ್ಲಿ ತರಕಾರಿಗಳನ್ನ ಇಟ್ಟು ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ ಎಂದು ಹೇಳಿದರು. ನಾವು ತರಕಾರಿ ಮಾರ್ಕೆಟದಲ್ಲಿ ಮೊದಲ ಒಂದೇ ಸೈಡ್ ತರಕಾರಿ ಮಾರ್ಕೆಟ್ ಇತ್ತು. ಈಗ ಬೀದಿಗೆ ಕುಂತು ವ್ಯಾಪಾರ ಎಲ್ಲ ಕೆಡಿಸಿಬಿಟ್ಟಾರ. ಆ ಬೀದಿಗೆ ವ್ಯಾಪಾರವನ್ನು ಮತ್ತೆ ಮೊದಲು ಎಲ್ಲಿ ವ್ಯಾಪಾರ ಮಾಡ್ತಿದ್ರು ಅದೇ ಜಾಗಕ್ಕೆ ವ್ಯಾಪಾರ ಮಾಡ್ಬೇಕು. ಅವ್ರು ಒಂದೇ ಕಡೆಗೆ ವ್ಯಾಪಾರ ಮಾಡ್ಬೇಕು. ಇವರು ಮುನ್ಸಿಪಾಲ್ಟಿಗೆ ಪೊಲೀಸ್ ಸ್ಟೇಷನು 2 ತಂಡ ಕಂಪ್ಲೇಂಟ್ ಕೊಟ್ಟಿವಿ, ಮನವಿ ಪತ್ರನ ಸಲ್ಲಿಸಿದ್ವಿ. ಒಬ್ಬರು ಒಂದು ಕೇರ್ ತಗೊಳಕ್ಕೆ ತಯಾರಿಲ್ಲ. ಏನಂತಾರಮ್ಮ ಅವ್ರು ಏನಂತಾರಂದ್ರೆ ಆಯ್ತಮ್ಮ ಅಂತ ಹೇಳ್ತಾರ್ರಿ. ಒಂದು ತಾಸಿನಾಗ ತಿರುಗಾಡ್ದಂಗೆ ಮಾಡಿದ್ರಿ, ಆಯ್ತು ಮತ್ತೆ ಬಿಟ್ಟು ಬಿಡೋದ್ರಿ. ಇದು ಮತ್ತೆ ಹೊರಗೆ ಹೋಗಿ ಕೊಡೋರಿ. ನಾವು ಒಳಗೆ ಕುಂತಾರ ಒಳಗೆ ಸಾಯ್ಬೇಕ್ರಿ. ಅಲ್ಲಿ ಒಂದು ದುಡ್ಡಿಂದ ವ್ಯಾಪಾರ ಇಲ್ರಿ. ನಾವು ಸಾಲ ಮಾಡಿ ನಾವು ತಾಯರ್ ಗುಂಡು ಇಟ್ಟು ಎಲ್ಲ ಮಾರಿ ಕೇಸಿ ನಾವು ಅಂಗಡಿ ತಗೊಂಡು ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಗ್ಯಾಸಿಂದ ಮಾಡಿದಾರು. DC ಮೇಡಮ್ ಅವರು ಎಲ್ಲರೂ ಬಂದ್ರಿ. ಬಂದು ಅಂಗಡಿ ಸನ್ಮಾನ ಮಾಡಿದ್ರಿ. ಮಾಡಿ ಕೊಟ್ಟು ಬೇಕೆ ಮತ್ತೆ ಬಂದು ನೋಡಿದ್ರ ಏನಿಲ್ರಿ. ಅಲ್ಲಿ ಮುನ್ಸಿಪಾಲ್ಟಿ ಜಾಗ ಅದ, ಅದು ಒಟ್ಟ ಹೊಲಸು ಆಗ್ಯದ್ರಿ. ಅದು ಹೊಲಸು ತೆಗಿಯೋದಲ್ಲ ಏನಿಲ್ಲ, ಕೇರ್ ತಗೋವಲ್ರಿ ಒಟ್ಟ ಮುನ್ಸಿಪಾಲ್ಟಿ. ಮತ್ತೆ ಅಂದ್ರೆ ಅವ್ರು ಕೂಡ್ಲಕ್ಕೆ ನಾವು ಹೆಂಗೆ ಕೂಡಮ್, ಇಲ್ಲಿ ನಮಗೆ ಹೊಲಸಾದ ನಾವು ಹೆಂಗೆ ಕೂಡಮಲ್ಲ, ಬೀದಿಗೆ ಹೋಗ್ತಾರ್ರಿ ವ್ಯಾಪಾರ ಮಾಡೋಕ್ಕೆ. ನಾವು ಒಳಗೆ ಕೂತಾರ ಏನು ಮಾಡ್ಬೇಕ್ರಿ? ವ್ಯಾಪಾರ ಇಲ್ಲ. ಈಗ DC ಅವ್ರಿಗೆ ಮನವಿ ಕೊಟ್ಟಿರಲ್ಲ, ಈಗ ಮನವಿ ಕೊಟ್ಟಿವಿ ಅಲ್ರಿ. ಅವ್ರು DC ಮೇಡಮ್ಗೆ ನಾವು ಭೇಟಿಯಾಗೇ ಹೋಗೋದ್ರಿ. ಅವ್ರು ಮೇಡಮ್ ಬಂದು ಸುರ್ಪುರ್ ಬಂದು ನೋಡ್ಕೋಬೇಕ್ರಿ. ಅವ್ರು ಸುರ್ಪುರ್ ಎಲ್ಲೆಲ್ಲಿ ಆದಿ ಒಳಗೆ ಬೀದಿ ಒಳಗೆ ಎಲ್ಲೆಲ್ಲಿ ಕೂಡ್ತಾರ ಅದೆಲ್ಲ ನೋಡ್ಕೊಂಡು ಒಂದೇ ಕಡೆಗೆ ಅಂಗಡಿ ಮಾಡ್ಬೇಕ್ರಿ. ನಮಗೆ ಮಾರ್ಕೆಟ್ ರೀ ಒಳಗೆ ಟೆಂಡರ್ ಹಿಡಿದು ಕೊಟ್ಟಾರ್ರಿ ಮಾರ್ಕೆಟ್. ನಮ್ಗೆ ಅಲ್ಲಿ ಏನು ವ್ಯಾಪಾರ ಆಗವಲ್ತ್ರಿ. ಈಗೆಲ್ಲ ಚೌಕಿನ ಮುಂದೆ ಇದೆಲ್ಲ ಬಸ್ ಸ್ಟ್ಯಾಂಡ್, ಇದೆಲ್ಲ ಮಾರ್ಕೆಟ್ ಹೊರಗೆ ಎಲ್ಲ ಮಾರಕತ್ತಾರ್ರಿ. ಅಂಗಡಿ ಇದ್ದವ್ರನ್ನೂ ಹೋಗಿ ಹೊರಗೆ ಕುಂತು ಎಲ್ಲ ಉಳ್ಕಿದವ್ರಿಗೆ ನಮಗೆ ತೊಂದರೆ ಕೊಡಕತ್ತಾರ್ರಿ. ಇದು ಏನಂದ್ರೆ ಮುನ್ಸಿಪಾಲ್ಟಿಗೆ ಒಂದು 4-5 ಸಾಲಿ ಹೋದ್ರೆ ಅವರು ನಮ್ಗೆ ಕೇರ್ ಮಾಡವಲ್ರಿ. ಬರ್ತೀವಿ ಅಂತ ಹೇಳ್ತಾರ್ರಿ. ಮತ್ತು ಅವ್ರಿಗೆ ಏನೇನ್ರಿ ಒಟ್ಟ ಕುಂದ್ರಸ್ತಾರ, ಎಬಸ್ತೀವಿ ಅಂತಾರ, ಮತ್ತೆ ಕುಂತವ್ರು ಮಾರಕತ್ತಾರ. ಈಗ ನಮಗೇನಾಗಿದೆ ಒಳಗೆ ಮಾರ್ಕೆಟ್ದಾಗ ನಾವು ಯಾರು ಎಲ್ಲ ಮಾಲ್ ಕಟ್ಟಿಡಂಗಾಗ್ಯದ್ರಿ. ಎಲ್ಲ ಲಾಸ್ ಆಗಿಬಿಟ್ಟದ್ರಿ. 3-4 ಲಕ್ಷ ಲಾಸ್ ಆಗಿಬಿಟ್ಟದ. ಏನು ವ್ಯಾಪಾರ ಇಲ್ರಿ, ಜನ ಬರೋವಲ್ತು. ಒಂದೇ ಕಡೆಗೆ ಆಗ್ಬೇಕ್ರಿ. ಇದು ಬಹುಕಾಲದ ಮಾರ್ಕೆಟ್ ಒಂದೇ ಆದ್ರಿ. ಈಗ 3 ಮಾರ್ಕೆಟ್ ಈ ಸುರಪುರಕ್ಕೆ ಈಗ ಯಾಕಾಗ್ಯದ ಅಂತಾನೆ ಗೊತ್ತಾಗವಲ್ತ್ರಿ. ಅದು ಅವರು ಕೇಳವಲ್ರಿ. ಅದು ಈಗ ಅವ್ರ ಮೇಲೆ ನಾವು 3-4 ಸಾಲಿ ಹೋಗಿ ಬಂದ್ರೂ ಅವ್ರು ನಮಗೇನು ಕೇರ್ ಮಾಡಿಲ್ರಿ. ಬಾಡಿಗೆ ಕಟ್ಟಿವ್ರಿ. ಎಲ್ಲ ಟೆಂಡ್ರ್ ಅದು ಎಲ್ಲ ಹಿಡಿದು ಎಲ್ಲ ಕಟ್ಟಿ ಎಲ್ಲ ಲಾಸ್ ಆಗ್ಯದ್ರಿ. ಕರೆಂಟ್ ಇಲ್ಲ, ಏನಿಲ್ಲ. ಒಳಗೆ ಇವರೆಲ್ಲ ಕಿರಾಣ ಅಂಗಡಿ ಮುಂದೆ ಎಲ್ಲ ದಾರಿ ಎಲ್ಲ ಭಾಳ ಹತ್ತಿ ಆಗ್ಯದ್ರಿ. ಅವರು ಬಂದು ಚಂದ ಮಾರ್ಕೆಟ್ ಮಾಡಿದ ಮೇಲೆ ನಿಂತು ನೋಡ್ಕೊಂಡು ಹೋಗಿ ಎಕಡೆ ಕುಂತಾರ ಎಕಡೆ ಇಲ್ಲ, ಅದು ವ್ಯವಸ್ಥೆ ಅವ್ರು ಮಾಡಿಕೊಟ್ಟಿಲ್ರಿ. ಅವ್ರು ಮಾರ್ಕೆಟಿಗೆ ಬಂದಿಲ್ರಿ. ನೋಡಿಲ್ರಿ. ಈಗ DC ಆಫೀಸ್ಗೆ ಬಂದಿರಲ್ಲಮ್ಮ, ಈಗ DC ಮೇಡಮ್ಗೆ ಏನು ಭೇಟಿಯಾಗಿ ಮನವಿ ಭೇಟಿಯಾಗೆ ಓದ್ತೀವ್ರಿ. ಎಷ್ಟೊತ್ತನ ಆಗಲ್ರಿ, ನಾವು ಭೇಟಿಯಾಗಿ ಓದ್ತೀವ್ರಿ. ಈಗ ಅಲ್ಲಿದ್ದು ಇಲ್ಲಿಗೆ ಬಂದು ಎಲ್ಲ ಅಂಗಡಿ ಬಂದ್ ಮಾಡ್ಕೊಂಡು ಈಗ ಮಾರೋರು ಮಾರಕತ್ತಾರ್ರಿ. ನಮ್ಗೆ ಎಷ್ಟು ಕಷ್ಟ ಆಗಿರ್ಬೇಕ್ರಿ. ಈಗ ಎಲ್ಲ ಮಾಲ್ ಅಂಗಡಿಯಾಗ ಇಟ್ಟು ಕೀಲಿ ಹಾಕ್ಯಂಡು ನಾವು ಬಂದೀವ್ರಿ. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿರಲ್ಲ, ಮುನ್ಸಿಪಾಲ್ಟಿಗೆ ಹೋಗಿ ಬಂದೀವ್ರಿ, ಸ್ಟೇಷನ್ಗೆ ಹೋಗಿ ಬಂದೀವ್ರಿ. ನಮ್ಗೇನು ಕೇವಲ್ರು ಇಷ್ಟು ಸರಿ ಹೋಗಿ ಹಿಂದಕ್ಕೆ ಬರಕತ್ತೀವಿ. ಯಾವ ಊರದ ಸುರಪುರದವ್ರಿ ನಾವು. ಏನಾಗ್ಯದ ನಮ್ಮ ಸಮಸ್ಯೆ? ಸಮಸ್ಯೆ ಅಂದ್ರೆ ದಾರಿದಾರಿಗೆ ಮಾರಕತ್ತಾರ. ನಾವು ಮಾರ್ಕೆಟ್ ದಾರಿದಾರಿಗೆ ಬೀದಿಗೆ ಇರ್ಬೇಕೆಲ್ಲ ಕುಂತು ಮಾರಕತ್ತಾರೆ. ಹೋಗಿ 2 ವರ್ಷ ಆಯ್ತು ರೀ ಹೋಲಕೈತಿ. ಒಟ್ಟ ಕೇರ ಮಾಡವಲ್ರು.
ಹೋಗೋದು ಬರೋದು ಸಾಕಾಗಿ ಸುರ್ಪುರ ಮೇಡಮ್ ಮೇಲೆ ಬರ್ಬೇಕಂತ ಬಂದಿವಿ. ಈಗ ಮುನ್ಸಿಪಾಲ್ಟಿಗೆ ನೀವು ಹೋಗಿ ಅರ್ಜಿ ಕೊಟ್ಟಿರ್ಬೋದಲ್ಲ? ಅರ್ಜಿ ಕೊಟ್ಟಿವಿ, ಪೊಲೀಸ್ ಸ್ಟೇಷನ್ ಕೊಟ್ಟಿವಿ ರೀ. ಏನಂತಾರ? ಕೊಟ್ಟು ಬಂದಿವಿ. ಆಯ್ತು ಮಾಡ್ತೀವಿ ಅಂತಾರೆ, ಚೂಚು ಅಂದ್ರೆ ಹೊಡೆಯೋಗಿ ಬಿಡ್ತಾರೆ, ಮತ್ತೆ ಕೊಡ್ತಾರೆ. ವಿಷಯ ನೋಡೋದು ಒಟ್ಟು ಕಂಟಿನ್ಯೂ ಮಾಡ್ಬೇಕು ಅವ್ರು. ಅವ್ರು ಬರೋತನ ಅದು ಅವರು ಕಂಟಿನ್ಯೂ ಲೇಡೀಸ್ ಪೊಲೀಸ್ ಇಡ್ಲಿ ತಾವೇ ನಿಂತ್ರೆ ಡ್ಯೂಟಿ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗ್ತಾರೆ. ಮಾಡವಲ್ರು ಅವ್ರು ಒಟ್ಟ ಏನೋ ಫೋನ್ ಬರ್ತಾ ಅದು ಬರ್ತಾ ಅಂತ ಅಂತಾರೆ, ತಕೊಂಡ್ಬಿಡ್ತಾರೆ ಒಟ್ಟ. ಅಂಗಡಿ ಬಾಡಿಗೆ ಕೊಟ್ಟಿವಿ, ಎಲ್ಲ ಮಾಲ್ ತೊಗೊಂಡು ಲಾಸ್ ಮಾಡ್ಕೈತಿ. ಒಂದು ದುಡ್ಡಿನ ವ್ಯಾಪಾರ ಇಲ್ರಿ, ಸುಮ್ಮನೆ ಕುಂದ್ರಕೈತಿ, ನಿಧಿ ಬರಕೈತಿ. ವ್ಯಾಪಾರ ಮಾಡಕ್ ಕುಂತ 50,000 ರೂಪಾಯಿ ಮಾಲ್ ತೊಗೊಂಡು ಕುಂತ ನಿಧಿ ಮಾಡಕೈತಿ. ಇದೇ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಮಗದಂಪುರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಜಯ ಕರ್ನಾಟಕ ಸಂಘಟನೆ ಶಿವರಾಜ್ ಗುತ್ತೇದಾರ್, ವಿಜಯ್ ಜಾಧವ್ ಹಾಗೂ ಅನೇಕ ಸಂಘಟನೆ ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.